Dear students, this is 10th video of D and F block elements. Now we are going to oxidation states. Variable oxidation states. ನೋಡಿ almost all D and F block elements having a variable oxidation state. Here variable ಅಂದ್ರೆ ಏನು? Different type of oxidation states exist in their respective compounds. In case ಏನಾದರೂ ಡಿ ಬ್ಲಾಕ್ ಎಲಿಮೆಂಟ್ಸ್ ಕಾಂಪೌಂಡ್ ಫಾರ್ಮೇಷನ್ ಮಾಡಿದೆ ಅಂದರೆ ಅದು +2 ಇರ್ಬೋದು, +3, +4, +5 ಇರ್ಬೋದು. ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಹೋಗುತ್ತೆ, ಡಿಫ್ರೆಂಟ್ ಇರುತ್ತೆ. ಏನಕ್ಕೆ ಆಕ್ಸಿಡೇಷನ್ ಸ್ಟೇಟ್ ಡಿಫ್ರೆಂಟ್ ಕಾಂಪೌಂಡ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ದಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಕಾಂಪೌಂಡ್. ಡಿ ಬ್ಲಾಕ್ ಎಲಿಮೆಂಟ್ ಏನಾದರೂ ಕಾಂಪೌಂಡ್ ಒಳಗಡೆ ಇತ್ತು ಅಂತ ಅಂದರೆ ಅದರಲ್ಲಿ ಡಿಫ್ರೆಂಟ್ ಕಾಂಪೌಂಡ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕೆ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗುತ್ತೆ, ಅದಕ್ಕೆ ರೀಸನ್ ಬೇಕು ನಮಗೆ, ಹೌದಾ? ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ n-1 d 1 to 10 ns 0 to 2. This is the general electronic configuration of D block element ಅನ್ಕೊಳ್ಳೋಣ. ಇಲ್ಲಿ ನೋಡಿ n-1d ಆರ್ಬಿಟಲ್ ಎಲೆಕ್ಟ್ರಾನ್ ಅಂಡ್ ದೆನ್ ns ಎಲೆಕ್ಟ್ರಾನ್ ಇಷ್ಟು ಕೂಡ ಬಾಂಡ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇದೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತಾ ಇದೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗುತ್ತೆ. ಓನ್ಲಿ ns ಎಲೆಕ್ಟ್ರಾನ್ ಏನಾದರೂ ಇನ್ವಾಲ್ವ್ ಆಗ್ತಾ ಇದೆ ಅಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಮೋಸ್ಟ್ ಆಫ್ ಆಲ್ +1 ಆರ್ +2 ಇರೋ ಚಾನ್ಸಸ್ ಇರುತ್ತೆ, ಅಷ್ಟೇ +2 ಇರೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ns ಎಲೆಕ್ಟ್ರಾನು ಮತ್ತು n-1d ಎಲೆಕ್ಟ್ರಾನ್ ಇವೆರಡೂ ಕೂಡ ಬಾಂಡ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಆಕ್ಸಿಡೇಷನ್ ಸ್ಟೇಟ್ ವೇರಿಯೇಷನ್ ಆಗುತ್ತೆ. ಓಕೆ, ಕೇಳ್ತಾರೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಎಕ್ಸಿಸ್ಟ್ ಇನ್ ದೇರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಗಿವ್ ರೀಸನ್ ಅಂತ ಇಂಡಿಕೇಟ್ ಮಾಡ್ತಾರೆ. ಬಿಕಾಸ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ n-1d and then ns electron in the bond formation. That's why D block elements are transitional elements having variable oxidation states. ಓಕೆ, ಯಾವ ಥರ ಇದೆ? ಫಸ್ಟ್ ನಾನು 3D ಸೀರೀಸ್ ತಗೊಂಡಿದ್ದೀನಿ. 3D ಸೀರೀಸಲ್ಲಿ ನೋಡಿ ಎಲಿಮೆಂಟ್ಸ್ ಸ್ಕ್ಯಾಂಡಿಯಂ, ಟೈಟೇನಿಯಂ, ವೈನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್ ಅಂಡ್ ದೆನ್ ಜಿಂಕ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ರೆಡಿ ನಾನು ಹೇಳಿದ್ದೀನಿ, 3d14 ಇಲ್ಲಿ ಎಲ್ಲಿ ವೇರಿಯೇಷನ್ ಆಗುತ್ತೆ, ಕ್ರೋಮಿಯಂ ಅಲ್ಲಿ ಮತ್ತೆ ನೆಕ್ಸ್ಟ್ ಕಾಪರ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಬಿಕಾಸ್ ಆಫ್ ಹಾಫ್ ಫೀಲ್ಡ್ ಡಿ ಆರ್ಬಿಟಲ್ಸ್ ಆರ್ ಮೋಸ್ಟ್ ಸ್ಟೇಬಲ್, ಹಿಯರ್ ಕಂಪ್ಲೀಟ್ಲಿ ಫೀಲ್ಡ್ ಡಿ ಆರ್ಬಿಟಲ್ ಆರ್ ಮೋಸ್ಟ್ ಸ್ಟೇಬಲ್. ದಟ್ಸ್ ವೈ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಕ್ರೋಮಿಯಂ ಅಂಡ್ ದೆನ್ ಕಾಪರ್ಗೆ ಮಾತ್ರ ವೇರಿಯೇಷನ್ ಆಗ್ತದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ದಿಸ್ ಇಸ್ ದಿ ಎಕ್ಸೆಪ್ಷನಲ್ ಕೇಸ್. ಇವೆರಡನ್ನು ಕ್ರೋಮಿಯಂ ಅಂಡ್ ಕಾಪರ್ ಸಿಟಿನಲ್ಲಿ ಕೇಳ್ತಾರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಂಪಲ್ ಆಗಿರುತ್ತೆ. ಮತ್ತೆ ನೀವು 3d3 ಆದಮೇಲೆ 3d4 ಬಂದ್ಬಿಡ್ತೀರಾ. ಇದೊಂದು ಸ್ವಲ್ಪ ನೋಡ್ಕೊಳ್ಳಿ ಕ್ರೋಮಿಯಂ ಅಂಡ್ ದೆನ್ ಕಾಪರ್ಗೆ. ಓಕೆ, ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ಸ್ ನೋಡಿ. ಸ್ಕ್ಯಾಂಡಿಯಂ +3 ಎಕ್ಸಿಸ್ಟ್ ಆಗುತ್ತೆ ಕಾಂಪೌಂಡ್ ಅಲ್ಲಿ. ಅದರ ಕಾಂಪೌಂಡ್ ಯಾವುದೇ ಕಾಂಪೌಂಡ್ ಸ್ಕ್ಯಾಂಡಿಯಂ ಇರ್ತಕ್ಕಂಥ ಕಾಂಪೌಂಡ್ಸ್ ಯಾವುದೇ ಎಕ್ಸಿಸ್ಟ್ ಆಗಿ ಆಲ್ಮೋಸ್ಟ್ ಆಲ್ +3 ಕಾಂಪೌಂಡ್ಸ್ ಮಾತ್ರ ಎಕ್ಸಿಸ್ಟ್ ಆಗೋದು ಸ್ಕ್ಯಾಂಡಿಯಂ. ಟೈಟೇನಿಯಂ +2 ಕಾಂಪೌಂಡ್ ಎಕ್ಸಿಸ್ಟ್ ಆಗುತ್ತೆ, +3 ಕೂಡ ಆಗುತ್ತೆ, +4 ಕೂಡ ಎಕ್ಸಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವೆನಡಿಯಂ +2, +3, +4, +5. ಯಾಕೆ ಸರ್ ಹೀಗೆ +2, +3, +4, +5 ಈ ಥರ ಎಲ್ಲ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗುತ್ತೆ? ಡ್ಯೂ ಟು ಇನ್ವಾಲ್ವ್ಮೆಂಟ್ ಆಫ್ n-1d and then ns ಎಲೆಕ್ಟ್ರಾನ್ ಫಾರ್ ಬಾಂಡ್ ಫಾರ್ಮೇಷನ್. ಬಾಂಡ್ ಫಾರ್ಮೇಷನ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ನೆಕ್ಸ್ಟ್ +2, +3, +4, +5, +6 ನೋಡಿ, ಇವೆಲ್ಲ ಕೂಡ ನೋಡ್ಕೊತಾ ಹೋಗಬೇಕು. ನೋಡಿ ಮತ್ತೆ ಇಲ್ಲಿ ಅಪ್ ಟು +7 ವರೆಗೂ ಇಲ್ಲಿ ಇನ್ಕ್ರೀಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಡಿಕ್ರೀಸ್ ಆಗ್ತಾ ಇದೆ. ಅಪ್ ಟು ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್, ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್, ಇನ್ವಾಲ್ವ್ಮೆಂಟ್ ಆಫ್ n-1d and then ns electron for the bond formation. In case ಮಿನಿಮಮ್ ಆಕ್ಸಿಡೇಷನ್ ಅಂತ ಅಂದ್ರೆ ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದ್ರೆ +2 ಆಗಿರ್ಬೋದು, +1 ಆಗಿರ್ಬೋದು, +2 ಆಗಿರ್ಬೋದು. ns ಎಲೆಕ್ಟ್ರಾನ್ ಇನ್ವಾಲ್ವ್ಮೆಂಟ್ ಫಾರ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ +7 ಅಪ್ ಟು +7 ವರೆಗೂ. ಅಂದರೆ
+3 ಆನ್ವರ್ಡ್ಸ್ ಬರ್ತಕ್ಕಂಥದ್ದು, +3 ಆನ್ವರ್ಡ್ಸ್ ಅಪ್ ಟು +7 ವರೆಗೂ ಇನ್ವಾಲ್ವ್ಮೆಂಟ್ ಆಫ್ n-1d and then ns electrons for the bond formation. ಅವಾಗ ಏನಾಗುತ್ತೆ ರೀ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +7 ಬರುತ್ತೆ. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಓನ್ಲಿ ns electrons ಇನ್ವಾಲ್ವ್ ಇನ್ ದಿ ಬಾಂಡ್ ಫಾರ್ಮೇಷನ್. ಮ್ಯಾಕ್ಸಿಮಮ್ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಆಫ್ n-1d and then ns electron for the bond formation. That's why maximum oxidation state exists ಆಗುತ್ತೆ up to scandium to manganese. Next ಐರನ್ ಟು ಜಿಂಕ್. ನೋಡಿ ಇಲ್ಲಿವರೆಗೂ +7 ಬಂತು ಮ್ಯಾಂಗನೀಸ್ ವರೆಗೂ. ನೆಕ್ಸ್ಟ್ ಐರನ್ ಇಂದ +6 +4 +4 +2 +2 ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಬಿಕಾಸ್ ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದಿ ಡಿ ಅನ್ಪೇರ್ಡ್ ಎಲೆಕ್ಟ್ರಾನ್. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ನಾರ್ಮಲಿ ಡಿಪೆಂಡ್ ಆನ್ ns electron only. From iron to zinc, minimum oxidation state. Maximum oxidation state depend on n-1d unpaired electron. Unpaired ನೆನ್ಪಿಟ್ಕೋಬೇಕು, n-1d unpaired electron and ns electron involved in the bond formation. That's why iron to zinc ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಾದ್ರೆ ಯಾವುದು n-1d ಅನ್ಪೇರ್ಡ್ ಎಲೆಕ್ಟ್ರಾನ್ ಅಂಡ್ ದೆನ್ ns ಎಲೆಕ್ಟ್ರಾನ್ ಇನ್ವಾಲ್ವ್ ಆಗುತ್ತೆ. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಾದ್ರೆ ಓನ್ಲಿ ns ಎಲೆಕ್ಟ್ರಾನ್ ಇನ್ವಾಲ್ವ್ ಆಗುತ್ತೆ. ಬಟ್ ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆದ್ರೆ ಓನ್ಲಿ ಇನ್ವಾಲ್ವ್ಮೆಂಟ್ ಆಫ್ ns ಎಲೆಕ್ಟ್ರಾನ್. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆದ್ರೆ ಇನ್ವಾಲ್ವ್ಮೆಂಟ್ ಆಫ್ n-1d ಎಲೆಕ್ಟ್ರಾನ್ ಅಂಡ್ ns ಎಲೆಕ್ಟ್ರಾನ್. ಇಲ್ಲಿ ಅನ್ಪೇರ್ಡ್ ಅಂತ ಹೇಳಲ್ಲ ನಾನು, n-1d ಎಲೆಕ್ಟ್ರಾನು ಅಂಡ್ ದೆನ್ ns ಎಲೆಕ್ಟ್ರಾನ್ ಬೋತ್ ಇನ್ವಾಲ್ವ್ ಆಗ್ತವೆ ಫಾರ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ಗೆ. ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್. ಐರನ್ ಟು ಜಿಂಕ್ ಸ್ವಲ್ಪ ಚೇಂಜ್. ಏನ್ ಚೇಂಜ್ ಆಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಡಿಪೆಂಡ್ ಆನ್ ದಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ n-1d ಅಂಡ್ ns ಎಲೆಕ್ಟ್ರಾನ್ ಬೋತ್ ಇನ್ವಾಲ್ವ್ಮೆಂಟ್ ಆಫ್ ಬಾಂಡ್ ಫಾರ್ಮೇಷನ್. ಓಕೆ, ಇಷ್ಟನ್ನು ನೋಡ್ಕೋಬೇಕು. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಂಡ್ ದೆನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸ್ಕ್ಯಾಂಡಿಯಂ ಟು ಮ್ಯಾಂಗನೀಸ್, ಐರನ್ ಟು ಜಿಂಕ್. ಇಷ್ಟು ಗೊತ್ತಾಯ್ತಲ್ಲ. ನೋಡಿ, ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್. ನೋಡಿ, ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಸ್ಟ್ ಆಗ್ತವೆ. ಏನಕ್ಕೆ? ಡ್ಯೂ ಟು ಇನ್ವಾಲ್ವ್ಮೆಂಟ್ ಆಫ್ ಬೋತ್ n-1d and then ns electron. That's why we indicate as a variable oxidation state. Okay.